ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತು ನಾವು ನೆಟ್ಟೆಡಲ್ಲಿ ಪಫ್ ಸ್ಲೀವ್ ಹೇಗೆ ಮಾಡೋದು ಅಂತ ನೋಡೋಣ. ಎರಡು ಕಡೆಗೂ ನಾನು ನರಿಗೆ ಇಟ್ಕೋತಾ ಇದ್ದೀನಿ, ಎರಡು ಸ್ಲೀವನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಮತ್ತು ಹಾಗೆ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಫ್ರೆಂಡ್. ಬಿಗಿನರ್ಸ್ಗೆಲ್ಲ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಹಾಗೆ ನಂಗೆ ಸಪೋರ್ಟ್ ಮಾಡಿ. ಮತ್ತು ಇವಾಗ ನಾನು ಎರಡು ಕಡೆಗೂ ಅದನ್ನ ರೆಡಿ ಮಾಡಿಕೊಂಡೆ, ಫ್ರಿಲ್ಲೆಲ್ಲ ಇಟ್ಟು. ಸೊ ಅದೇ ಥರ ರೆಡಿ ಮಾಡ್ಕೊಳ್ಳಿ. ನಿಮ್ಗೆ ಬೇಕು ಅಂತಂದರೆ ನಾವು ಪೇಪರಲ್ಲೂ ಸ್ಲೀವ್ ಕಟ್ ಮಾಡಿ ಇಟ್ಕೋಬೋದು. ನಾನು ನಾರ್ಮಲಾಗಿ ಕ್ಲಾತಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಫ್ರಿಲ್ಲೆಲ್ಲ ರೆಡಿ ಮಾಡಿಕೊಂಡು ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ನಮ್ಮದು ಎರಡು ಕಟ್ ಮಾಡಿ ಸ್ಲೀವ್ನ ನಾನು ನಾರ್ಮಲಾಗಿ ಅದು ಹೇಳಿದ್ನಲ್ಲ ನಿಮಗೆ, ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ಲೀವು ಅಂತೇಳಿ. ಪೇಪರಲ್ಲೂ ಮಾಡ್ಕೋಬೋದು. ಬಟ್ ನಾನು ಇವಾಗ ಅದನ್ನ ಚೆಕ್ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ ಕಟ್ಟಿಂಗು. ನಾವು ಎಕ್ಸ್ಟ್ರಾ ಬಂದರೆ ಬೇಕಾದ್ರೆ ಕಟ್ ಮಾಡ್ಕೋಬೋದು ಇದರಲ್ಲಿ. ಮತ್ತು ಹಾಗೆ ಬಾರ್ಡ್ರೆಲ್ಲ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಹಿಂದಕ್ಕೆ ನನಗೆ ಬ್ಯಾಕ್ ಸೈಡ್ಗೆ ಲೈನಿಂಗ್ ಕ್ಲಾತ್ ಬೇಕಾಗುತ್ತೆ. ಸೊ ಇದನ್ನ ನಾನು ಕ್ರೇಪಲ್ಲಿ ತೊಗೊಂಡಿದ್ದೆ. ಸೊ ಅದನ್ನ ರೆಡಿ ಮಾಡ್ತಾಯಿದ್ದೀನಿ. ಎರಡು ಕಡೆಗೂ ಒಂದು ಬ್ಯಾಕ್ ಸೈಡಿಂದ ಇಟ್ಕೊಂಡು ನಾವು ಅದನ್ನು ಓರ್ಲಕ್ಕೇನು ಮಾಡೋಂಗಿಲ್ಲ. ಸೊ ಆ ಕಡೆ ಈ ಕಡೆ ಆಪೋಸಿಟ್ ಇಟ್ಕೊಂಡು ಅದನ್ನು ರೆಡಿ ಮಾಡ್ಕೋಬೇಕು. ಮತ್ತು ಹಾಗೆ ಒಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ಈ ಥರ ನಾನು ತೋರಿಸ್ತಿದ್ದೀನಲ್ಲ, ಆ ಥರ ಒಂದು ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ಅದನ್ನು ಉಲ್ಟಾ ಎಲ್ಲ ಇಟ್ಕೊಂಡು ಅದನ್ನ ಇನ್ನೊಂದು ಎರಡೂ ತೋರಿಸ್ತಾ ಇದ್ದೀನಿ ನಿಮಗೆ ಅಟ್ಯಾಚ್ ಮಾಡೋದು. ಸೊ ಇನ್ನು ಮುಂದೆ ಅದು ಬರುತ್ತೆ. ಸೊ ಫೋಲ್ಡಿಂಗ್ ಮಾಡ್ಕೊಂಡು ಅದನ್ನು ನಾವು ಹಾಗೇ ಒಳಗಡೆ ಹೋಗೋ ಥರ ಏನು ಓರ್ಲಕ್ಕೆಲ್ಲ ಏನು ಮಾಡೋಂಗಿಲ್ಲ, ಒಳಗಡೆಗೆ ಸೇರ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ ಅದನ್ನು. ಸೊ ನೋಡಿ ಮಾಡ್ಕೊಳ್ಳಿ. ಮತ್ತು ನನಗೆ ಸ್ವಲ್ಪ ಥ್ರೆಡ್ ಏನೋ ಪ್ರಾಬ್ಲಮಾಗಿ ಕಟ್ ಆಗ್ತಾಯಿತ್ತು ಅವಾಗವಾಗ ಅದು. ಸೊ ಎರಡೂ ಸ್ಲೀವ್ ರೆಡಿ ಮಾಡಿಕೊಂಡೆ. ನಾನು ಕರೆಕ್ಟಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾಯಿತ್ತು ಅಂತೇಳಿ ಅದನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದ್ರಲ್ಲಿ ತೋರಿಸ್ನಲ್ಲ ನಿಮಗೆ, ಒಳಗಡೆ ಫೋಲ್ಡ್ ಮಾಡ್ಕೊಂಡು ನಾವು ಬೆಲ್ಟ್ ಪಟ್ಟಿಗೆ ಹೆಂಗೆ ಒಳಗಡೆ ಫೋಲ್ಡ್ ಮಾಡಿ ಮಾಡ್ಕೋತೀವಿ ಅದೇ ಥರ ಇದನ್ನು ಮಾಡ್ಕೋಬೋದು. ಮತ್ತು ಅದು ಉಲ್ಟಾ ಮಾಡ್ಕೋಬೇಕು. ಅದು ನಮ್ಗೆ ಸೊ ಕ್ಯಾಮ್ರಾದಲ್ಲಿ ಇದಾಗಿಲ್ಲ ಅನಿಸುತ್ತೆ ಅದು. ಸೊ ನೋಡೋಣ ಇದರಲ್ಲಿ. ಇವಾಗ ನಾರ್ಮಲಾಗಿ ನಾವು ಬೆಲ್ಟು ರೆಡಿ ಮಾಡ್ಕೋತೀವಲ್ಲ, ಬೆಲ್ಟ್ ಪಟ್ಟಿ ಅದೇ ಥರನೇ ಉಲ್ಟಾ ಮಾಡ್ಕೊಳ್ಳೋದು ಅಷ್ಟೇ. ಅದನ್ನು ರೆಡಿ ಮಾಡಿ ಇಟ್ಕೊಂಡು ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ, ತೋರಿಸಿದ್ನಲ್ಲ ಅದೇ ಥರ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತು ಒಳಗಡೆ ಇರೋ ಬಟ್ಟೆಯನ್ನು ನಾವು ತೊಗೋಬೇಕಾಗುತ್ತೆ. ನಾವು ಸ್ವಲ್ಪ ಪತ್ತೆ ದಾರಗಳು ಕಟ್ ಆಗ್ತಾಯಿತ್ತು, ಅದನ್ನ ಉಲ್ಟಾ ಮಾಡ್ಕೊಳ್ಳೋದು. ಮತ್ತು ನಾವು ಒಳಗಡೆ ಏನು ಓರ್ಲಕ್ಕೆಲ್ಲ ಮಾಡೋ ಅವಶ್ಯಕತೆ ಇರೋಲ್ಲ, ಅದು ಒಳಗಡೆಗೆ ಹೋಗುತ್ತೆ ಅದು. ಸೊ ಮತ್ತು ಅದಕ್ಕೊಂದು ಐರನ್ ಮಾಡ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ನಾನು ಪ್ರಿನ್ಸ್ ಕಟ್ ಬ್ಲೌಸು ಕಟ್ ಮಾಡಿ ಸ್ಟಿಚ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಓವರ್ಲಾಕು ಮಾಡ್ಕೊಂಡಿದ್ದೆ ಇದಕ್ಕೆ ಸೈಡ್ಗೆ. ಪ್ರಿನ್ಸ್ ಕಟ್ ನಮಗೆ ಕಟ್ಟಿಂಗ್ ಬರುತ್ತಲ್ಲ, ಅಲ್ಲಿ ನಾವು ಬೇಕು ಅಂದರೆ ಅದು ಒಳಗಡೆ ಹೋಗೋ ಥರನೂ ಮಾಡ್ಕೋಬೋದು, ಇಲ್ಲ ಹಿಂಗೆ ಇದ್ರ ಥರನೂ ಮಾಡ್ಕೋಬೋದು. ಆಮೇಲೆ ಥ್ರೆಡ್ ಪೈಪಿಂಗ್ ಥರನೂ ಮಾಡ್ಬೋದು. ನಮಗೆ ಶೇಪೆಲ್ಲ ಕಟ್ ಮಾಡಿ ಇಟ್ಟಿರ್ತೀವಲ್ಲ, ಅದು ಥ್ರೆಡ್ ಪೈಪಿಂಗು ಮಾಡ್ಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗ ನಮ್ಮ ಕಡೆ ಎಲ್ಲ 350-300 ತೊಗೋತೀವಿ ಪ್ರಿನ್ಸ್ ಕಟ್ ಬ್ಲೌಸ್ಗೆ. ಸೊ ನೋಡಿ ನಿಮ್ಮ ಕಡೆ ಎಷ್ಟಿರುತ್ತೆ ನೋಡಿ ತೊಗೊಳ್ಳಿ. ಸೊ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಅದೇನದು ಉಳ್ಕೆ ಏನಾದರೂ ಎಕ್ಸ್ಟ್ರಾ ಬಂದರೆ ಅದನ್ನ ನೀವು ಎಕ್ಸ್ಟ್ರಾ ಕಟ್ ಮಾಡ್ಕೊಬಿಡಿ. ಇದು ಒಂದು ಕಾಲು ಇಂಚ್, 1 ಇಂಚ್, ಒಂದು 1/2 ಇಂಚ್ ಬರ್ತಾಯಿದೆ. ಸೊ ಅದನ್ನ ನೋಡಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡಿ ಫಿನಿಶಿಂಗ್ ಮಾಡ್ಕೊಳ್ಳಿ. ಸೊ ಎಲ್ಲ ರೆಡಿ ಆಗ್ತಿದೆ. ಸೈಡೆಲ್ಲ ಫಿನಿಶಿಂಗ್ ಮಾಡ್ಕೋಬೇಕು ಅದು ನೆಕ್ಸ್ಟ್ ಬ್ಲೌಸು. ಸೊ ಹಾಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಅಂದರೆ ವೀಡಿಯೋಸ್ ಎಲ್ಲ ಹಾಕಬೇಕು ಅನಿಸುತ್ತೆ ಫ್ರೆಂಡ್. ಓಕೆ, ನನ್ನ ವೀಡಿಯೋಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.